ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆಗಳು ನಡೀತಾ ಇದೆ. ನೋಡಿ, ದೆಹಲಿಯಲ್ಲಿ 16 ನಿಲ್ದಾಣಗಳಲ್ಲಿ ಮೆಟ್ರೋ ಸೇವೆ ಸ್ಥಗಿತಗೊಳಿಸಲಾಗಿದೆ. ಲೋಕ ಕಲ್ಯಾಣ ಮಾರ್ಗ, ರಾಜೀವ್ ಚೌಕ್, ಪಟೇಲ್ ಚೌಕ್, ರಾಮಕೃಷ್ಣ ಆಶ್ರಮ ಮಾರ್ಗ, ಬರಾಖಂಬ ರಸ್ತೆ, ಸುಪ್ರೀಂ ಕೋರ್ಟ್, ಸೇವಾ ತೀರ್ಥ, ಜನಪಥ್, ಮಂಡಿ ಹೌಸ್, ಕೇಂದ್ರ ಸಚಿವಾಲಯ, ಐಟಿಒ, ದೆಹಲಿ ಗೇಟ್, ಇಂದ್ರಪ್ರಸ್ಥ ಹಾಗೂ ಖಾನ್ ಮಾರುಕಟ್ಟೆ, ಶಿವಾಜಿ ಕ್ರೀಡಾಂಗಣ ಸೇರಿ ಒಟ್ಟು 16 ನಿಲ್ದಾಣಗಳನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಯಾವಾಗ ವಿದ್ಯಾರ್ಥಿಗಳ ಆಕ್ರೋಶ ಹೆಚ್ಚಾಯಿತು, ಬೇರೆ ಬೇರೆ ಭಾಗದಿಂದಲೂ ಕೂಡ ವಿದ್ಯಾರ್ಥಿಗಳು ಆಗಮಿಸೋದಕ್ಕೆ ಮುಂದಾದ್ರು. ಹಾಗಾಗಿ ಈಗ ನಿನ್ನೆಯಿಂದಲೂ ಕೂಡ ಗಮನಿಸ್ತಾ ಇರೋ ಹಾಗೆ ಮೆಟ್ರೋ ಸಂಚಾರ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿರುವಂಥದ್ದು ಭದ್ರತಾ ಕಾರಣಗಳಿಂದಾಗಿ ಮುಂದಿನ ಆದೇಶದವರೆಗೂ ಕೂಡ ಬಂದ್ ಮಾಡಲಾಗಿದೆ. ದೆಹಲಿ ಮೆಟ್ರೋ ರೈಲು ನಿಗಮದಿಂದ ಮಾಧ್ಯಮ ಪ್ರಕಟಣೆ ಕೂಡ ಹೊರಬಿದ್ದಿದೆ. ಇನ್ನು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆಗಳು ನಡೀತಾ ಇದೆ. ಈಗ ಗಮನಿಸ್ತಾ ಇರೋ ಹಾಗೆ ವಿದ್ಯಾರ್ಥಿಗಳ ಕಿಚ್ಚು ಹೆಚ್ಚಾದಂತೆ ಬಹಳ ಬಂದೋಬಸ್ತನ್ನ ಕೈಗೊಳ್ಳಲಾಗ್ತಾ ಇದೆ. ಇನ್ನು ದೇಶದಾದ್ಯಂತ ಕಾಂಗ್ರೆಸ್ ವಿದ್ಯಾರ್ಥಿಗಳ ಬೃಹತ್ ಹೋರಾಟ ನಡೀತಾ ಇದೆ. ನೋಡಿ, ವಿದ್ಯಾರ್ಥಿಗಳ ಹೋರಾಟಕ್ಕೆ ಈಗ ವಿಪಕ್ಷಗಳು ಕೈ ಜೋಡಿಸಿರೋದು, ಅದರಲ್ಲೂ ಕಾಂಗ್ರೆಸ್ ನಾವು ಕೂಡ ಸಂಪೂರ್ಣವಾಗಿ ಬೆಂಬಲವನ್ನ ನೀಡ್ತೀವಿ ಅಂತ ಹೇಳಿ ಮುಂದಾಗಿದೆ. ಹೀಗಾಗಿ ಹಲವು ನಾಯಕರು ವಿದ್ಯಾರ್ಥಿಗಳ ಜೊತೆ ಇದ್ದು ಹೋರಾಟಕ್ಕೆ ಮುಂದಾಗಿದ್ರು. ನಾವು ಗಮನಿಸ್ತಾ ಇರೋ ಹಾಗೆ ಬೇರೆ ಬೇರೆ ಭಾಗದಲ್ಲೂ ಕೂಡ ವಿದ್ಯಾರ್ಥಿಗಳ ಪ್ರತಿಭಟನೆ ಯಾವ ರೀತಿ ನಡೀತಾ ಇದೆ ನೋಡಿ. ಒಂದ್ ಕಡೆ ಬಿಹಾರದ ಪಾಟ್ನಾದಲ್ಲೂ ಕೂಡ ಪ್ರತಿಭಟನೆಗಳು ನಡೀತು. ಆ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಅಲ್ಲಿ ಸಾಥ್ ಕೊಟ್ಟಿದ್ದಾರೆ. ಇನ್ನು ಕೊಯಮತ್ತೂರು, ತಮಿಳುನಾಡಿನ ಕೊಯಮತ್ತೂರು, ಹಾಗೆ ತೆಲಂಗಾಣದ ಹೈದರಾಬಾದ್, ಮತ್ತೆ ಗುಜರಾತ್, ಅಹಮದಾಬಾದ್, ಮುಂಬೈ, ಮಹಾರಾಷ್ಟ್ರ, ಉತ್ತರಾಖಂಡ್ ಎಲ್ಲ ಭಾಗದಲ್ಲೂ ಕೂಡ ವಿದ್ಯಾರ್ಥಿಗಳ ಕಿಚ್ಚು ಹೆಚ್ಚಾಗಿದೆ. ಅಲ್ಲಲ್ಲಿ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಶಿಕ್ಷಣ ನೀತಿಯನ್ನ ಬದಲಾಯಿಸಬೇಕು, ಈ ಅಕ್ರಮವನ್ನ ತಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಧ್ವನಿ ಹೆಚ್ಚಾಗಿದೆ.